ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಮಹಿಳೆಯರಿದ್ದಾರೆ ಅವ್ರಿಗೊಂದು ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿಯನ್ನು ಕರೆದಿದ್ದಾರೆ. ಸೊ 2025 ಮತ್ತು 2026ನೇ ಸಾಲಿನಲ್ಲಿ ಇರತಕ್ಕಂಥ ಅದು ಅಪ್ಲಿಕೇಶನ್ ಇನ್ನೂ ಕೂಡ ಓಪನ್ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಸೊ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ಏನಪ್ಪ ಅಂತಂದರೆ, ಸೊ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಾವು ನಿಮಗೆ ಹೇಳ್ಕೊಡ್ತೇವೆ. ಮೊದಲು ಏನು ಬೇಕು, ಪಾಸ್ಪೋರ್ಟ್ ಸೈಜ್ ಗಾತ್ರದ ಭಾವಚಿತ್ರ ಬೇಕು, ಒಂದು JPG ಒಂದು ಫೋಟೋ ಬೇಕು, ಮತ್ತು ಜನ್ಮ ದಿನಾಂಕ ನಮೂದಿಸಿರೋ ದಾಖಲೆ ಅಂದರೆ ಲೈಕ್ ವರ್ಗಾವಣೆ ಪ್ರಮಾಣಪತ್ರ, SLC ಮಾರ್ಕ್ಸ್ ಕಾರ್ಡು ಅಥವಾ ಇನ್ನಿತರ ಪ್ರಮಾಣಪತ್ರ ಅಂದರೆ ಅಲ್ಲಿ ಡೇಟ್ ಆಫ್ ಬರ್ತ್ ಇರಬೇಕು. ಅದಕ್ಕೋಸ್ಕರ ಮತ್ತು ಶೈಕ್ಷಣಿಕ ಅರ್ಹತೆ ಅಂದರೆ ವರ್ಗಾವಣೆ ಪ್ರಮಾಣಪತ್ರ ಅಥವಾ ಅಂಕಪಟ್ಟಿ. ಸೊ ನಿಮ್ಮದು SLC ಮುಗಿದರೆ SLC, PUC ಮುಗಿದರೆ PUC ಸರ್ಟಿಫಿಕೇಟ್ ಇರುತ್ತೆ, ಅದು ಬೇಕಾಗುತ್ತೆ. ಮತ್ತು ಜಾತಿ ಪ್ರಮಾಣಪತ್ರ, ನಿಮ್ಮ ಪರಿಶಿಷ್ಟ ಜಾತಿ ಇದ್ದರೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ, ಮತ್ತು ಯಾವುದೇ ಜನರಲ್ ಕಾಸ್ಟು ಮತ್ತು ಮೈನಾರಿಟಿ ಕಾಸ್ಟ್ ಇದ್ದರೆ ಮೈನಾರಿಟಿ ಕಾಸ್ಟ್ PDF ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಡಿತರ ಚೀಟಿ ಬೇಕು, ಮತ್ತು ಮತದಾರರ ಗುರುತಿನ ಚೀಟಿ ಬೇಕು. ಮತ್ತು ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣಪತ್ರ. ಅಂದರೆ ನಿಮಗೆ ಏನಂದರೆ ನೀವು ಪಂಚಾಯತಿ ಕಡೆಯಿಂದ ನೀವು ಹೊಲಿಗೆ ಯಂತ್ರ ನೀವು ಅಲ್ಲಿ ಕಲ್ತಿದ್ದೀರಾ, ಮತ್ತು ಅಂದರೆ ಅಲ್ಲಿನ ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಈ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸರ್ಕಾರಿ ನೌಕರ ಅಥವಾ ಅವರ ಅವಲಂಬಿತ ಅರ್ಜಿ ಸಲ್ಲಿಸಲು ಅರ್ಹ ಇರೋದಿಲ್ಲ. ಅಂದರೆ ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಸೊ ಅವರಿಗೆ ಈ ಅಪ್ಲಿಕೇಶನ್ ಹಾಕಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು, ನೀವು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಲು ಕೊನೆ ದಿನಾಂಕ ಅಧಿಸೂಚನೆ ಪ್ರತಿಯನ್ನು ಪರಿಶೀಲಿಸಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಯಾವ ಡಿಸ್ಟ್ರಿಕ್ನವ್ರು ಹಾಕ್ಬೋದು, ಯಾವ ಡಿಸ್ಟ್ರಿಕ್ನವ್ರು ಹಾಕ್ಬೋದು. ಸೊ ಒಂದೇ ಇರೋದು ಡಿಸ್ಟ್ರಿಕ್ ಯಾವುದಪ್ಪ ಅಂತ ಧಾರವಾಡ ಡಿಸ್ಟಿಕ್ಕು. ಸೊ ಧಾರವಾಡ ಡಿಸ್ಟಿಕ್ ಬಂದುಬಿಟ್ಟು ಓಕೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂಚೂರು ನೋಡಿ ಲಾಸ್ಟ್ ಡೇಟ್ ಯಾವಾಗ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಪ್ಲೀಸ್ ಸೆಲೆಕ್ಟ್ ಅಂತ ಇದು ಅರ್ಜಿ ಸಲ್ಲಿಸ್ತಿರೋ ಜಿಲ್ಲೆ ಹೆಸರು ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತ ಎಲ್ಲ ತೋರಿಸುತ್ತೆ, ನೋಡ್ಕೊಳ್ಳಿ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಧಾರವಾಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ನಿಮ್ಮ ಜಿಲ್ಲೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ 15/3/2026. ಸೊ ಯಾವಾಗಿದೆ 15/3/2026. ಸೊ ಇವತ್ತಿನ ಡೇಟ್ ಬಂದುಬಿಟ್ಟು ಎಷ್ಟು ಬಂದರೆ 10 ಮಾರ್ಚ್ ಇದೆ. ಸೊ 10 ಮಾರ್ಚ್ ಇದ್ದಾರೆ, ಮತ್ತು ಇವತ್ತಿರೋದು 10 ಮಾರ್ಚು. ಸೊ 15/3 ಅಂದರೆ ಇನ್ನೂ 5 ದಿನ ಇದೆ ಅಷ್ಟೇ ಬಾಕಿ. ಸೊ ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಈಸ್ 15/3/2026. ಸೊ ಇಷ್ಟಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತಾಲೂಕು ಹೆಸರು ಅಂತಿದೆ. ಸೊ ನಿಮ್ದು ಯಾವ ತಾಲೂಕು ಬರುತ್ತೆ, ಸೊ ಧಾರವಾಡ ಇದ್ದರೆ ಧಾರವಾಡ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅರ್ಜಿದಾರ ಹೆಸರು ಇರುತ್ತೆ. ಸೊ ಅರ್ಜಿದಾರ ಹೆಸರು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದು ತಂದೆ ತಾಯಿ ಅಥವಾ ಗಂಡನ ಹೆಸರು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಂಗ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಲಿಂಗ ಅಂತಿದೆ. ಸೊ ಲಿಂಗ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮಹಿಳೆ, ಹೆಣ್ಣು ಅಥವಾ ತೃತೀಯ ಲಿಂಗ ಇರುತ್ತೆ. ಸೊ ತೃತೀಯ ಲಿಂಗ ಕೂಡ ಟ್ರಾನ್ಸ್ಜೆಂಡರ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇಲ್ಲಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಕಾಸ್ಟ್ ಅಂತಿದೆ, ಜಾತಿ ಮತ್ತು ಪ್ರವರ್ಗ. ಸೊ ನೀವು ಯಾವ ಕಾಸ್ಟ್ ನೋಡಿ ಯಾವ್ಯಾವ ಕಾಸ್ಟ್ ಹಾಕ್ಬೋದು, ಇಲ್ಲಿ ಯಾವ್ಯಾವ ಕಾಸ್ಟ್ ಹಾಕ್ಬೋದು ನೋಡ್ಕೊಳ್ಳಿ. ಇಲ್ಲಿ ಪರಿಶಿಷ್ಟ ಜಾತಿ ಹಾಕ್ಬೋದು, ಮತ್ತು ST ಹಾಕ್ಬೋದು, ಮತ್ತು ಜನರಲ್ ಕಾಸ್ಟ್ನವ್ರು ಹಾಕ್ಬೋದು, ಮತ್ತು ಮೈನಾರಿಟಿ ಹಾಕ್ಬೋದು, ಮತ್ತು OBC ಕಾಸ್ಟ್ ಯಾರು ಬರ್ತಾರೆ ಸೊ ಅವರೆಲ್ಲ ಇಲ್ಲಿ ನೀವೆಲ್ಲ ಅಪ್ಲಿಕೇಶನ್ ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೋದ ತಕ್ಷಣ ಸೊ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡೋಕೆ, ನೀವು ಮೊಬೈಲ್ ಸಂಖ್ಯೆ. ಸೊ ಮೊಬೈಲ್ ಸಂಖ್ಯೆ ನಿಮ್ಮದು ಯಾವುದೇ ಇರುತ್ತೆ ಅದು ಹಾಕೊಳ್ಳಿ, ಯಾಕಂದರೆ ಅದಕ್ಕೆ ನೋಟಿಫಿಕೇಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಮೇಲ್ ID, ನಿಮ್ಮದು ಇಮೇಲ್ ID ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ರಾಜ್ಯದ ಹೆಸರು ಹಾಕೊಳ್ಳಿ. ಸೊ ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ಸೊ ನಿಮ್ಮದು ಅಡ್ರೆಸ್, ಇದು ನಿಮ್ಮದು ಇರತಕ್ಕಂಥ ನಿಮ್ಮದು ಅಡ್ರೆಸ್ ಹಾಕೊಳ್ಳಿ. ಸೊ ಇಲ್ಲಿ ಯಾವ್ದು ಬರುತ್ತೆ ವಿಳಾಸ ಹಾಕೊಳ್ಳಿ, ಮತ್ತು ವಿಳಾಸ ನಗರ ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ಸೊ ಪಿನ್ ಕೋಡ್ ಯಾವ್ದು ಬರುತ್ತೆ ನಿಮ್ಮ ಪಿನ್ ಕೋಡ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿದ್ಯಾರ್ಥಿ, ನಿಮ್ದು ಯಾವ್ದು ಕ್ವಾಲಿಫಿಕೇಷನ್ ಇರುತ್ತೆ ಸೊ ಇಲ್ಲಿ ನೋಡ್ಕೊಳ್ಳಿ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 8ನೇ ತರಗತಿ ಮುಗಿದರೆ 8ನೇ ತರಗತಿ ಕ್ವಾಲಿಫಿಕೇಷನ್, ಮತ್ತು 9ನೇ ತರಗತಿ 10ನೇ ತರಗತಿ. ಸೊ ಮತ್ತು 10ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಥಿ ಮತ್ತು ಯಾವುದೇ ವಿದ್ಯಾರ್ಥಿ ಹೊಂದಿರೋದಿಲ್ಲ ಅಂತ ಅದು ಕೂಡ ಹಾಕ್ಬೋದು ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೀವು ವಿಕಲಚೇತನರಾಗಿದ್ದೀರಾ ಅಂತಿದೆ. ಸೊ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅಂದರೆ ಕೈ ಕಾಲು ಮುರಿದಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಇಲ್ಲಿ ಎಸ್ ಅಂತ ಹೌದು ಹಾಕ್ಕೊಳ್ಳಿ, ಅಥವಾ ಇಲ್ಲ ಅಂತ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರೋ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಹೊಂದಿದ್ದೀರಾ ಅಂತಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ. ನಾವು ಇಲ್ಲ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಮಾಣ ಪತ್ರ ಕಡ್ಡಾಯವಾಗಿದೆ ಅಂತಿದೆ. ಸೊ ಅಂದರೆ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ ಅಂದರೆ ಹೌದಂತೆ. ಒಂದು ವೇಳೆ ಏನು ಮಾಡ್ಕೋಬೇಕು ನೀವು ಇಲ್ಲಿ ನೋಡಿ ಹೌದಂತ ಹಾಕೋಬೇಕು. ಸೊ ಹೌದಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಮೇಲ್ ಅರ್ಜಿ ಒದಗಿಸಲಾದ ಮಾಹಿತಿ ನನ್ನ ತಿಳುವಳಿಕೆ ಪ್ರಕಾರ ಸರಿಯಾಗಿದೆ, ನಾನು ಈ ಮೂಲಕ ಪ್ರಮಾಣ ಕಳಿಸ್ತೇನೆ ಅಂತ ಇದೆ. ಸೊ ಓಕೆ ಅದು ಅಗ್ರಿ ಹಾಕಿ. ಸೊ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡ್ಕೋಬೇಕು ನೀವು, ಇಲ್ಲಿ ನಿಮ್ಮದು ಏನು ಇದು ಇರುತ್ತಲ್ಲ, ಇಲ್ಲಿ ಏನಿರುತ್ತೆ ನಿಮ್ಮದು ಕ್ಯಾಪ್ಚರ್ ಹಾಕೊಳ್ಳಿ. ಸೊ ಕ್ಯಾಪ್ಚರ್ ಹಾಕಿದ ತಕ್ಷಣ ಕ್ಯಾಪ್ಚರ್ ಹಾಕಿದ ತಕ್ಷಣ ಏನು ಮಾಡ್ಬೇಕು ನೀವು, ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್.
ಸೊ ಇಲ್ಲಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಈ ಥರ ಒಂದು ಮೇಲೆ ಕೂಡ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದು ಹೈಡ್ ಮಾಡಿದ್ದೀನಿ. ಸೊ ಅದು ಬಿಟ್ಬಿಡಿ. ಸೊ ನಿಮ್ಮ ಡೀಟೇಲ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಟ್ಯಾಚ್ ಅನೆಕ್ಷರ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್, ಇಲ್ಲಿ ನೋಡ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಥರದ ಭಾವಚಿತ್ರ ಇದು ನೋಡ್ಕೊಳ್ಳಿ, ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಜನ್ಮ ದಿನಾಂಕ ನಮೂದಿಸಿ ಲೈಕ್ SLC ಅಥವಾ ಯಾವುದೇ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಸೊ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮದು ಟೈಲರಿಂಗ್ ಏನು ಇದು ಇರುತ್ತಲ್ಲ ಅದು ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೀವು ವಿದ್ಯಾರ್ಥಿ ಯಾವುದೇ ಥರದ ವಿದ್ಯಾರ್ಥಿ ಮತ್ತು ಪಡಿತರ ಚೀಟಿ ಇವೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಅನೆಕ್ಸರ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸಬ್ಮಿಟ್ ಆಗುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂತೀನಿ. ಸೊ ದಯವಿಟ್ಟು ಯಾರೆಲ್ಲ ಧಾರವಾಡದಲ್ಲಿದ್ದೀರಾ ಸೊ ಅವರು ಈ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾಕಪ್ಪ ಅಂತಂದರೆ ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದ ಸೊ ಎಲೆಕ್ಟ್ರಿಕಲ್ ಒಂದು ಸೇವಿಂಗ್ ಮೆಷಿನ್ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮಿಸ್ ಮಾಡ್ಕೋಕೆ ಹೋಗಬೇಡಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ಇನ್ನೂ 5 ದಿನ ಅಷ್ಟೇ ಬಾಕಿ ಇದೆ. ಸೊ ದಯವಿಟ್ಟು ಹಾಕ್ಕೊಳ್ಳಿ. ಸೊ ನಿಮಗೆ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಸೊ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ತಪ್ಪಾಗಿ ಹಾಕೋಕೆ ಹೋಗಬೇಡಿ. ತಪ್ಪಾಗಿ ಹಾಕಿದ್ರೆ ಅಪ್ಲಿಕೇಶನ್ ಅಪ್ರೂವಲ್ ಆಗಲ್ಲ. ಯಾಕಪ್ಪ ಅಂತಂದರೆ ಎಷ್ಟೋ ಜನ ಈ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಸೊ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಪ್ರಾಬ್ಲಮ್ ಆಗಿರುತ್ತೆ, ಅದು ಕೂಡ ರಿಜೆಕ್ಟ್ ಆಗಿಬಿಡುತ್ತೆ ನಿಮ್ಮ ಅಪ್ಲಿಕೇಶನ್. ಮತ್ತು ಕೆಲವೊಂದಿಷ್ಟು ಏನೇನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ರಿಜೆಕ್ಟ್ ಆಗುತ್ತೆ. ದಯವಿಟ್ಟು ಕರೆಕ್ಟಾಗಿ ಹಾಕೊಳ್ಳಿ. ಒಂದು ವೇಳೆ ನಿಮ್ಗೆ ಕರೆಕ್ಟಾಗಿ ಹಾಕೊಳ್ಳೋಕೆ ಬರಲಿಲ್ಲಪ್ಪ ಅಂತಂದರೆ ನಮಗೆ ಕಮೆಂಟ್ ಮಾಡಿ, ನಾವು ಯಾವ ಥರ ಹಾಕಬೇಕಂದ್ರೆ ಕರೆಕ್ಟು ಪಿನ್ ಟು ಪಿನ್ ಹೇಳ್ಕೊಡ್ತೇವೆ. ಓಕೆ ಫ್ರೆಂಡ್ಸ್, ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.